ಸಂಪರ್ಕದಲ್ಲಿರಿ ಸರ್. ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಇದೆ, ಅದನ್ನು ತಗೊಂಡು ವಾಪಸ್ ಬರ್ತೀನಿ. ಇನ್ನು ಫೈರಿಂಗ್ ಕೇಸ್ಗೆ ಕ್ಷಣಕ್ಕೊಂದು ರೋಚಕ ತಿರುವು ಲಭ್ಯ ಆಗ್ತಾ ಇದೆ. ಶಾಸಕ ರೆಡ್ಡಿ ಮನೆ ಬಳಿಯಲ್ಲಿ 2 ಬುಲೆಟ್ ಪತ್ತೆಯಾಗಿದೆ. ಹೇಗೆ? ಬಳ್ಳಾರಿಯ ರೆಡ್ಡಿ ಅವರ ಮನೆ ಬಳಿಯಲ್ಲಿ 9mm ಬುಲೆಟ್ ಪತ್ತೆಯಾಗಿದೆ. ಫೈರಿಂಗ್ ಕೇಸ್ಗೆ ಪೊಲೀಸರು ಅಲ್ಲಿಗೆ ಮತ್ತೊಂದು ಸಾಕ್ಷ್ಯವನ್ನ ಪತ್ತೆ ಹಚ್ಚಿದ್ದಾರೆ. ಗುಂಡುಗಳ ಪತ್ತೆ ಬೆನ್ನಲ್ಲೇ ಇದೀಗ ರಾಜಕೀಯ ಆರೋಪ ಪ್ರತ್ಯಾರೋಪ ಕೂಡ ಮುಂದುವರೆದಿದೆ. ಭರತ್ ರೆಡ್ಡಿ, ಜನಾರ್ದನ್ ರೆಡ್ಡಿ ನಡುವೆ. ಹಾಗಾದ್ರೆ ವೈಷಮ್ಯಕ್ಕೇನೆ ಈ ಫೈರಿಂಗ್ ಎಲ್ಲ ನಡೆದು ಹೋಯ್ತಾ? ರಾಜಕೀಯ ವೈಷಮ್ಯಕ್ಕೆ ಹೊತ್ತಿ ಉಳಿತಾ ಬಳ್ಳಾರಿ? ಈ ಪ್ರಶ್ನೆಗೆ ಉತ್ತರ ಆಲ್ರೆಡಿ ಕ್ಲಿಯರ್ ಇದೆ. ರಾಜಕೀಯ ವೈಷಮ್ಯವೇ ಇಷ್ಟೆಲ್ಲ ಗಲಾಟೆ ಗದ್ದಲ ಕಾರಣ ಅಂತ ಹೇಳಿ. ಆದ್ರೆ ಇವತ್ತು ಸಿಕ್ಕ ಬುಲೆಟ್ ನಿಂದ ಪ್ರಕರಣಕ್ಕೆ ಯಾವ ರೀತಿಯಾದ ಲಾಭ ಆಗುತ್ತೆ ಅಥವಾ ಯಾವ ರೀತಿ ಸಾಕ್ಷಿಯಾಗಿ ನಿಲ್ಲಬಹುದು, ಈ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳೋ ಪ್ರಯತ್ನವನ್ನ ಮಾಡೋಣ. ನಮ್ಮ ಜೊತೆಯಲ್ಲಿ ಮಹಾಬಲ್ ಶೆಟ್ರ್ ಇದ್ದಾರೆ. ಮಹಾಬಲ್ ಶೆಟ್ರೆ, ನೀವು ಆಗ್ಲೇ ಅಂದ್ರೆ ಪ್ರಾರಂಭದಲ್ಲೇ ಕೇಳ್ತಾ ಇದ್ದ ಹಾಗೆ ಘಟನೆ ನಡೆದು 3-4 ದಿನ ಆಗಿ ಹೋಗಿದೆ. ಇವತ್ತು ಬೆಳಗ್ಗೆ ಬಾಂಬ್ ಸ್ಕ್ವಾಡ್ ಬಂದ್ಬಿಟ್ಟು ಜನಾರ್ದನ್ ರೆಡ್ಡಿ ಅವರ ಮನೆ ಬಳಿಯಲ್ಲಿ ಸತೀಶ್ ರೆಡ್ಡಿ ಅವರು ನಿಂತಿದ್ರು ಅಂತ ಅಥವಾ ಭರತ್ ರೆಡ್ಡಿ ಅವರು ನಿಂತಿದ್ರು ಅಂತ ಹೇಳಲಾಗ್ತಾ ಇರುವ ಜಾಗದಿಂದ ಬುಲೆಟ್ ಅನ್ನ ಸಂಗ್ರಹ ಮಾಡಿದ್ದಾರೆ. ಕ್ಯಾನ್ ದಿಸ್ ಬಿ ಅನ್ ಎವಿಡೆನ್ಸ್? ಯಾಕಂದ್ರೆ ಸಾಕಷ್ಟು ಜನ ಓಡಾಡಿರ್ತಾರೆ, ಆ ದಿನ ಕೂಡ ಸಾಕಷ್ಟು ಜನ ಓಡಾಡಿರ್ತಾರೆ. ಇದು ಎಕ್ಸಾಕ್ಟ್ಲಿ ಎಲ್ಲಿಂದ ಬಂದು ಎಲ್ಲಿಗೆ ಬಿತ್ತು ಅನ್ನೋದ್ರ ಬಗ್ಗೆ ಕಂಡು ಹಿಡಿಯಕ್ಕಾಗತ್ತಾ? ಕಂಡು ಹಿಡಿದ್ರು ಕೂಡ ಇದು ಸಾಕ್ಷ್ಯ ಆಗತ್ತಾ ಅಂತ ನೋಡಿ. ಆಲ್ರೆಡಿ ಪ್ರೊಸೀಜರ್ ಲ್ಯಾಬ್ಸ್ ಅಂತ ಹೇಳ್ತೇವೆ ನಾವು. ಇದು ಒಂದ್ಸರಿ ಫೈರಿಂಗ್ ಆದ ಕೂಡಲೇ ಇಡೀ ಏರಿಯನ್ ಕಾರ್ಡನ್ ಆಫ್ ಮಾಡಬೇಕು. ನಮ್ಗೆ ಗೊತ್ತಿಲ್ಲ ಯಾವ ಬುಲೆಟ್ ಯೂಸ್ ಮಾಡಿದ್ರೆ ಯಾವ ರೇಂಜ್ ಇದೆ ಅಂತ. ಇಟ್ ಮೈ ಗೋ ಟು 300 ಮೀಟರ್ಸ್. 300 ಮೀಟರ್ ಅಂದ್ರೆ ಆಲ್ಮೋಸ್ಟ್ 300-400 ಮೀಟರ್ ವರೆಗೆ ಕಾರ್ಡನ್ ಆಫ್ ಮಾಡಿ ಇಡೀ ಮೆಟಲ್ ಡಿಟೆಕ್ಟರ್ ಅಲ್ಲಿ ಹುಡುಕಬೇಕು. ನೀವು ಈಗ ಹೇಳಿದಕ್ಕೆ ಬಾಂಬ್ ಡಿಟೆಕ್ಷನ್ ಸ್ಕ್ವಾಡ್ ಈಗ ಬಂತು ಅಂತ ಹೇಳಿದ್ರೆ ಇಟ್ ಈಸ್ ಅ ಟ್ರಾಜಿಡಿ. ನಾವು 24 ಅವರ್ಸ್ ರಾತ್ರಿ ಹಗಲಿಲ್ಲದಂತೆ ಅದನ್ನು ಗ್ರಿಡ್ ಪ್ರಕಾರದಲ್ಲಿ ಸ್ಕ್ಯಾನ್ ಮಾಡಿ ಬುಲೆಟ್ ಹುಡುಕ್ಬೇಕಿತ್ತು ಅವರು. ಈಗ ನೋಡಿ, ಒಂದು ಕಾರ್ಟ್ರೇಜ್ ಅಲ್ಲೇ ಇರ್ತದೆ. ಈಗ ಜನರು ಏನ್ ತಿಳ್ಕೊಂಡಿದ್ದಾರೆ ಇಡೀ ಬುಲೆಟ್ ಹೋಗ್ತಂತ. ಅದು ನೋಡಿ, ಒಂದು ಕಾರ್ಟ್ರೇಜ್ ಇರೋದು, ಕಾರ್ಟ್ರೇಜ್ ಅಲ್ಲಿ ಅದು ಗನ್ ಹತ್ರ ಇರ್ತದೆ, ಗನ್ ಕೆಳಗೆ ಬಿದ್ದಿರ್ತದೆ. ಬುಲೆಟ್ ಮಾತ್ರ ಫೈರ್ ಆಗೋದು. ಬುಲೆಟ್ ಸಿಕ್ಕಿದ ಕೂಡಲೇ ಈಗ ಅದು ಯಾವ ಗನ್ ಇದಂತಂದ್ರೆ ಈಗ ನೋಡಿದ ಕೂಡಲೇ ಹೇಳ್ಬೋದು ಇದು ಯಾವ ಗನ್ ಅಂತ. ಇದು ಬ್ಯಾಲಿಸ್ಟಿಕ್ ಎಕ್ಸ್ಪರ್ಟ್ ವಿಲ್ ಟೆಲ್ ವಿಚ್ ಗನ್, ಯಾವ ಗನ್ ಅಂತ ಹೇಳ್ತಾರೆ ಅವರು. ಬಟ್ ಈಗ ಇಡೀ ಬಳ್ಳಾರಿ ಇಡೀ ಏರಿಯಾದಲ್ಲಿ ಯಾವ ಲೈಸೆನ್ಸ್ ಗನ್ ಹೋಲ್ಡರ್ ಇದೆ ಅವರು ಎಲ್ಲಾ ಗನ್ ಅನ್ನು ತಗೊಂಡ್ ಬರ್ಬೇಕು. ಈಗ ಇನ್ವೆಸ್ಟಿಗೇಷನ್ ವೋಂಟ್ ಬಿ, ಬಿಕಾಸ್ ಇಟ್ ಇಸ್ ಇವರಿಗೆ ನಾಳೆ ಸಹ ಸಿಗ್ಬೋದು ಈ ತರ ಮಾಡಿದ್ರೆ. ಇನ್ಯಾರೋ ತಂದು 2 ಬುಲೆಟ್ ಹಾಕಿ ಹೋಗ್ತಾರೆ ಟು ಮಿಸ್ಗೈಡ್ ದ ಇನ್ವೆಸ್ಟಿಗೇಟಿಂಗ್ ಆಫೀಸರ್. ಸಂಪರ್ಕದಲ್ಲಿರಿ ಸರ್. ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಇದೆ, ಅದನ್ನು ತಗೊಂಡು ವಾಪಸ್ ಬರ್ತೀನಿ. ಇನ್ನು ಫೈರಿಂಗ್ ಕೇಸ್ಗೆ ಕ್ಷಣಕ್ಕೊಂದು ರೋಚಕ ತಿರುವು ಲಭ್ಯ ಆಗ್ತಾ ಇದೆ. ಶಾಸಕ ರೆಡ್ಡಿ ಮನೆ ಬಳಿಯಲ್ಲಿ 2 ಬುಲೆಟ್ ಪತ್ತೆಯಾಗಿದೆ. ಹೇಗೆ? ಬಳ್ಳಾರಿಯ ರೆಡ್ಡಿ ಅವರ ಮನೆ ಬಳಿಯಲ್ಲಿ 9mm ಬುಲೆಟ್ ಪತ್ತೆಯಾಗಿದೆ. ಫೈರಿಂಗ್ ಕೇಸ್ಗೆ ಪೊಲೀಸರು ಅಲ್ಲಿಗೆ ಮತ್ತೊಂದು ಸಾಕ್ಷ್ಯವನ್ನ ಪತ್ತೆ ಹಚ್ಚಿದ್ದಾರೆ. ಗುಂಡುಗಳ ಪತ್ತೆ ಬೆನ್ನಲ್ಲೇ ಇದೀಗ ರಾಜಕೀಯ ಆರೋಪ ಪ್ರತ್ಯಾರೋಪ ಕೂಡ ಮುಂದುವರೆದಿದೆ. ಭರತ್ ರೆಡ್ಡಿ, ಜನಾರ್ದನ್ ರೆಡ್ಡಿ ನಡುವೆ. ಹಾಗಾದ್ರೆ ವೈಷಮ್ಯಕ್ಕೇನೆ ಈ ಫೈರಿಂಗ್ ಎಲ್ಲ ನಡೆದು ಹೋಯ್ತಾ? ರಾಜಕೀಯ ವೈಷಮ್ಯಕ್ಕೆ ಹೊತ್ತಿ ಉಳಿತಾ ಬಳ್ಳಾರಿ? ಈ ಪ್ರಶ್ನೆಗೆ ಉತ್ತರ ಆಲ್ರೆಡಿ ಕ್ಲಿಯರ್ ಇದೆ. ರಾಜಕೀಯ ವೈಷಮ್ಯವೇ ಇಷ್ಟೆಲ್ಲ ಗಲಾಟೆ ಗದ್ದಲ ಕಾರಣ ಅಂತ ಹೇಳಿ. ಆದ್ರೆ ಇವತ್ತು ಸಿಕ್ಕ ಬುಲೆಟ್ ನಿಂದ ಪ್ರಕರಣಕ್ಕೆ ಯಾವ ರೀತಿಯಾದ ಲಾಭ ಆಗುತ್ತೆ ಅಥವಾ ಯಾವ ರೀತಿ ಸಾಕ್ಷಿಯಾಗಿ ನಿಲ್ಲಬಹುದು, ಈ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳೋ ಪ್ರಯತ್ನವನ್ನ ಮಾಡೋಣ. ನಮ್ಮ ಜೊತೆಯಲ್ಲಿ ಮಹಾಬಲ್ ಶೆಟ್ರ್ ಇದ್ದಾರೆ. ಮಹಾಬಲ್ ಶೆಟ್ರೆ, ನೀವು ಆಗ್ಲೇ ಅಂದ್ರೆ ಪ್ರಾರಂಭದಲ್ಲೇ ಕೇಳ್ತಾ ಇದ್ದ ಹಾಗೆ ಘಟನೆ ನಡೆದು 3-4 ದಿನ ಆಗಿ ಹೋಗಿದೆ. ಇವತ್ತು ಬೆಳಗ್ಗೆ ಬಾಂಬ್ ಸ್ಕ್ವಾಡ್ ಬಂದ್ಬಿಟ್ಟು ಜನಾರ್ದನ್ ರೆಡ್ಡಿ ಅವರ ಮನೆ ಬಳಿಯಲ್ಲಿ ಸತೀಶ್ ರೆಡ್ಡಿ ಅವರು ನಿಂತಿದ್ರು ಅಂತ ಅಥವಾ ಭರತ್ ರೆಡ್ಡಿ ಅವರು ನಿಂತಿದ್ರು ಅಂತ ಹೇಳಲಾಗ್ತಾ ಇರುವ ಜಾಗದಿಂದ ಬುಲೆಟ್ ಅನ್ನ ಸಂಗ್ರಹ ಮಾಡಿದ್ದಾರೆ. ಕ್ಯಾನ್ ದಿಸ್ ಬಿ ಅನ್ ಎವಿಡೆನ್ಸ್? ಯಾಕಂದ್ರೆ ಸಾಕಷ್ಟು ಜನ ಓಡಾಡಿರ್ತಾರೆ, ಆ ದಿನ ಕೂಡ ಸಾಕಷ್ಟು ಜನ ಓಡಾಡಿರ್ತಾರೆ. ಇದು ಎಕ್ಸಾಕ್ಟ್ಲಿ ಎಲ್ಲಿಂದ ಬಂದು ಎಲ್ಲಿಗೆ ಬಿತ್ತು ಅನ್ನೋದ್ರ ಬಗ್ಗೆ ಕಂಡು ಹಿಡಿಯಕ್ಕಾಗತ್ತಾ? ಕಂಡು ಹಿಡಿದ್ರು ಕೂಡ ಇದು ಸಾಕ್ಷ್ಯ ಆಗತ್ತಾ ಅಂತ ನೋಡಿ. ಆಲ್ರೆಡಿ ಪ್ರೊಸೀಜರ್ ಲ್ಯಾಬ್ಸ್ ಅಂತ ಹೇಳ್ತೇವೆ ನಾವು. ಇದು ಒಂದ್ಸರಿ ಫೈರಿಂಗ್ ಆದ ಕೂಡಲೇ ಇಡೀ ಏರಿಯನ್ ಕಾರ್ಡನ್ ಆಫ್ ಮಾಡಬೇಕು. ನಮ್ಗೆ ಗೊತ್ತಿಲ್ಲ ಯಾವ ಬುಲೆಟ್ ಯೂಸ್ ಮಾಡಿದ್ರೆ ಯಾವ ರೇಂಜ್ ಇದೆ ಅಂತ. ಇಟ್ ಮೈ ಗೋ ಟು 300 ಮೀಟರ್ಸ್. 300 ಮೀಟರ್ ಅಂದ್ರೆ ಆಲ್ಮೋಸ್ಟ್ 300-400 ಮೀಟರ್ ವರೆಗೆ ಕಾರ್ಡನ್ ಆಫ್ ಮಾಡಿ ಇಡೀ ಮೆಟಲ್ ಡಿಟೆಕ್ಟರ್ ಅಲ್ಲಿ ಹುಡುಕ್ಬೇಕು. ನೀವು ಈಗ ಹೇಳಿದಕ್ಕೆ ಬಾಂಬ್ ಡಿಟೆಕ್ಷನ್ ಸ್ಕ್ವಾಡ್ ಈಗ ಬಂತು ಅಂತ ಹೇಳಿದ್ರೆ ಇಟ್ ಈಸ್ ಅ ಟ್ರಾಜಿಡಿ. ನಾವು 24 ಅವರ್ಸ್ ರಾತ್ರಿ ಹಗಲಿಲ್ಲದಂತೆ ಅದನ್ನು ಗ್ರಿಡ್ ಪ್ರಕಾರದಲ್ಲಿ ಸ್ಕ್ಯಾನ್ ಮಾಡಿ ಬುಲೆಟ್ ಹುಡುಕ್ಬೇಕಿತ್ತು ಅವರು. ಈಗ ನೋಡಿ, ಒಂದು ಕಾರ್ಟ್ರೇಜ್ ಅಲ್ಲೇ ಇರ್ತದೆ. ಈಗ ಜನರು ಏನ್ ತಿಳ್ಕೊಂಡಿದ್ದಾರೆ ಇಡೀ ಬುಲೆಟ್ ಹೋಗ್ತಂತ. ಅದು ನೋಡಿ, ಒಂದು ಕಾರ್ಟ್ರೇಜ್ ಇರೋದು, ಕಾರ್ಟ್ರೇಜ್ ಅಲ್ಲಿ ಅದು ಗನ್ ಹತ್ರ ಇರ್ತದೆ, ಗನ್ ಕೆಳಗೆ ಬಿದ್ದಿರ್ತದೆ. ಬುಲೆಟ್ ಮಾತ್ರ ಫೈರ್ ಆಗೋದು. ಬುಲೆಟ್ ಸಿಕ್ಕಿದ ಕೂಡಲೇ ಈಗ ಅದು ಯಾವ ಗನ್ ಇದಂತಂದ್ರೆ ಈಗ ನೋಡಿದ ಕೂಡಲೇ ಹೇಳ್ಬೋದು ಇದು ಯಾವ ಗನ್ ಅಂತ. ಇದು ಬ್ಯಾಲಿಸ್ಟಿಕ್ ಎಕ್ಸ್ಪರ್ಟ್ ವಿಲ್ ಟೆಲ್ ವಿಚ್ ಗನ್, ಯಾವ ಗನ್ ಅಂತ ಹೇಳ್ತಾರೆ ಅವರು. ಬಟ್ ಈಗ ಇಡೀ ಬಳ್ಳಾರಿ ಇಡೀ ಏರಿಯಾದಲ್ಲಿ ಯಾವ ಲೈಸೆನ್ಸ್ ಗನ್ ಹೋಲ್ಡರ್ ಇದೆ ಅವರು ಎಲ್ಲಾ ಗನ್ ಅನ್ನು ತಗೊಂಡ್ ಬರ್ಬೇಕು. ಈಗ ಇನ್ವೆಸ್ಟಿಗೇಷನ್ ವೋಂಟ್ ಬಿ, ಬಿಕಾಸ್ ಇಟ್ ಇಸ್ ಇವರಿಗೆ ನಾಳೆ ಸಹ ಸಿಗ್ಬೋದು ಈ ತರ ಮಾಡಿದ್ರೆ. ಇನ್ಯಾರೋ ತಂದು 2 ಬುಲೆಟ್ ಹಾಕಿ ಹೋಗ್ತಾರೆ ಟು ಮಿಸ್ಗೈಡ್ ದ ಇನ್ವೆಸ್ಟಿಗೇಟಿಂಗ್ ಆಫೀಸರ್.
ಕರ್ನಾಟಕದಲ್ಲಿ ಸರ್ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಇದೆ, ಅದನ್ನು ತಗೊಂಡು ವಾಪಸ್ ಬರ್ತೀನಿ. ಇನ್ನು ಫೈರಿಂಗ್ ಕೇಸಿಗೆ ಕ್ಷಣಕ್ಕೊಂದು ರೋಚಕ ತಿರುವು ಲಭ್ಯ ಆಗ್ತಾ ಇದೆ. ಶಾಸಕ ರೆಡ್ಡಿ ಮನೆ ಬಳಿಯಲ್ಲಿ 2 ಬುಲೆಟ್ ಪತ್ತೆಯಾಗಿದೆ. ಹೇಗೆ? ಬಳ್ಳಾರಿಯ ರೆಡ್ಡಿ ಅವರ ಮನೆ ಬಳಿಯಲ್ಲಿ 9mm ಬುಲೆಟ್ ಪತ್ತೆಯಾಗಿದೆ. ಫೈರಿಂಗ್ ಕೇಸ್ಗೆ ಪೊಲೀಸರು ಅಲ್ಲಿಗೆ ಮತ್ತೊಂದು ಸಾಕ್ಷ್ಯವನ್ನ ಪತ್ತೆ ಹಚ್ಚಿದ್ದಾರೆ. ಗುಂಡುಗಳ ಪತ್ತೆ ಬೆನ್ನಲ್ಲೇ ಇದೀಗ ರಾಜಕೀಯ ಆರೋಪ ಪ್ರತ್ಯಾರೋಪ ಕೂಡ ಮುಂದುವರೆದಿದೆ. ಭರತ್ ರೆಡ್ಡಿ, ಜನಾರ್ದನ್ ರೆಡ್ಡಿ ನಡುವೆ ಹಾಗಾದ್ರೆ ವೈಷಮ್ಯಕ್ಕೇನೆ ಈ ಫೈರಿಂಗ್ ಎಲ್ಲ ನಡೆದು ಹೋಯ್ತಾ? ರಾಜಕೀಯ ವೈಷಮ್ಯಕ್ಕೆ ಹೊತ್ತಿ ಹೋಯ್ತಾ ಬಳ್ಳಾರಿ? ಈ ಪ್ರಶ್ನೆಗೆ ಉತ್ತರ ಆಲ್ರೆಡಿ ಕ್ಲಿಯರ್ ಇದೆ. ರಾಜಕೀಯ ವೈಷಮ್ಯವೇ ಇಷ್ಟೆಲ್ಲ ಗಲಾಟೆ ಗದ್ದಲ ಕಾರಣ ಅಂತ ಹೇಳಿ. ಆದ್ರೆ ಇವತ್ತು ಸಿಕ್ಕ ಬುಲೆಟ್ ನಿಂದ ಪ್ರಕರಣಕ್ಕೆ ಯಾವ ರೀತಿಯಾದ ಲಾಭ ಆಗುತ್ತೆ ಅಥವಾ ಯಾವ ರೀತಿ ಸಾಕ್ಷಿಯಾಗಿ ನಿಲ್ಲಬಹುದು, ಈ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳೋ ಪ್ರಯತ್ನವನ್ನ ಮಾಡೋಣ. ನಮ್ಮ ಜೊತೆಯಲ್ಲಿ ಮಹಾಬಲ್ ಶೆಟ್ಟಿ ಇದ್ದಾರೆ. ಮಹಾಬಲ್ ಶೆಟ್ಟಿ, ನೀವು ಆಗ್ಲೇ ಅಂದ್ರೆ ಪ್ರಾರಂಭದಲ್ಲೇ ಕೇಳ್ತಾ ಇದ್ದ ಹಾಗೆ ಘಟನೆ ನಡೆದು 3-4 ದಿನ ಆಗಿ ಹೋಗಿದೆ. ಇವತ್ತು ಬೆಳಗ್ಗೆ ಬಾಂಬ್ ಸ್ಕ್ವಾಡ್ ಬಂದ್ಬಿಟ್ಟು ಜನಾರ್ದನ್ ರೆಡ್ಡಿ ಅವರ ಮನೆ ಬಳಿಯಲ್ಲಿ ಸತೀಶ್ ರೆಡ್ಡಿ ಅವರು ನಿಂತಿದ್ರು ಅಂತ ಅಥವಾ ಭರತ್ ರೆಡ್ಡಿ ಅವರು ನಿಂತಿದ್ರು ಅಂತ ಹೇಳಲಾಗ್ತಾ ಇರುವ ಜಾಗದಿಂದ ಬುಲೆಟ್ ಅನ್ನ ಸಂಗ್ರಹ ಮಾಡಿದ್ದಾರೆ. ಕ್ಯಾನ್ ದಿಸ್ ಬಿ ಅನ್ ಎವಿಡೆನ್ಸ್? ಯಾಕಂದ್ರೆ ಸಾಕಷ್ಟು ಜನ ಓಡಾಡಿರ್ತಾರೆ, ಆ ದಿನ ಕೂಡ ಸಾಕಷ್ಟು ಜನ ಓಡಾಡಿರ್ತಾರೆ. ಇದು ಎಕ್ಸಾಕ್ಟ್ಲಿ ಎಲ್ಲಿಂದ ಬಂದು ಎಲ್ಲಿಗೆ ಬಿತ್ತು ಅನ್ನೋದ್ರ ಬಗ್ಗೆ ಕಂಡು ಹಿಡಿಯಕ್ಕಾಗತ್ತಾ? ಕಂಡು ಹಿಡಿದ್ರು ಕೂಡ ಇದು ಸಾಕ್ಷ್ಯ ಆಗತ್ತಾ ಅಂತ ನೋಡಿ. ಆಲ್ರೆಡಿ ಪ್ರೊಸೀಜರ್ ಲ್ಯಾಬ್ಸ್ ಅಂತ ಹೇಳ್ತೇವೆ ನಾವು. ಇದು ಒಂದ್ಸರಿ ಫೈರಿಂಗ್ ಆದ ಕೂಡಲೇ ಇಡೀ ಏರಿಯನ್ ಕಾರ್ಡನ್ ಆಫ್ ಮಾಡಬೇಕು. ನಮ್ಗೆ ಗೊತ್ತಿಲ್ಲ ಯಾವ ಬುಲೆಟ್ ಯೂಸ್ ಮಾಡಿದ್ರೆ ಯಾವ ರೇಂಜ್ ಇದೆ ಅಂತ. ಇಟ್ ಮೈ ಗೋ ಟು 300 ಮೀಟರ್ಸ್. 300 ಮೀಟರ್ ಅಂದ್ರೆ ಆಲ್ಮೋಸ್ಟ್ 300-400 ಮೀಟರ್ ವರೆಗೆ ಕಾರ್ಡನ್ ಆಫ್ ಮಾಡಿ ಇಡೀ ಮೆಟಲ್ ಡಿಟೆಕ್ಟರ್ ಅಲ್ಲಿ ಹುಡುಕಬೇಕು. ನೀವು ಈಗ ಹೇಳಿದಕ್ಕೆ ಬಾಂಬ್ ಡಿಟೆಕ್ಷನ್ ಸ್ಕ್ವಾಡ್ ಈಗ ಬಂತಂತ ಹೇಳಿದ್ರೆ ಇಟ್ ಈಸ್ ಅ ಟ್ರಾಜಿಡಿ. ನಾವು 24 ಅವರ್ಸ್ ರಾತ್ರಿ ಹಗಲಿಲ್ಲದಂತೆ ಅದನ್ನು ಗ್ರಿಡ್ ಪ್ರಕಾರದಲ್ಲಿ ಸ್ಕ್ಯಾನ್ ಮಾಡಿ ಬುಲೆಟ್ ಹುಡುಕ್ಬೇಕಿತ್ತು ಅವರು. ಈಗ ನೋಡಿ, ಒಂದು ಕಾರ್ಟ್ರೇಜ್ ಅಲ್ಲೇ ಇರ್ತದೆ. ಈಗ ಜನರು ಏನ್ ತಿಳ್ಕೊಂಡಿದ್ದಾರೆ ಇಡೀ ಬುಲೆಟ್ ಹೋಗ್ತಂತ. ಅದು ನೋಡಿ, ಒಂದು ಕಾರ್ಟ್ರೇಜ್ ಇರೋದು, ಕಾರ್ಟ್ರೇಜ್ ಅಲ್ಲಿ ಅದು ಗನ್ ಹತ್ರ ಇರ್ತದೆ, ಗನ್ ಕೆಳಗೆ ಬಿದ್ದಿರ್ತದೆ, ಬುಲೆಟ್ ಮಾತ್ರ ಫೈರ್ ಆಗೋದು. ಬುಲೆಟ್ ಸಿಕ್ಕಿದ ಕೂಡಲೇ ಈಗ ಅದು ಯಾವ ಗನ್ನಿಗಂತಂದ್ರೆ ಈಗ ನೋಡಿದ ಕೂಡಲೇ ಹೇಳ್ಬೋದು ಇದು ಯಾವ ಗನ್ ಅಂತ. ಇದು ಬ್ಯಾಲಿಸ್ಟಿಕ್ ಎಕ್ಸ್ಪರ್ಟ್ ವಿಲ್ ಟೆಲ್ ವಿಚ್ ಗನ್, ಯಾವ ಗನ್ ಅಂತ ಹೇಳ್ತಾರೆ ಅವರು. ಬಟ್ ಈಗ ಇಡೀ ಬಳ್ಳಾರಿ ಇಡೀ ಏರಿಯಾದಲ್ಲಿ ಯಾವ ಲೈಸೆನ್ಸ್ ಗನ್ ಹೋಲ್ಡರ್ ಇದೆ ಅವರು ಎಲ್ಲಾ ಗನ್ ಅನ್ನು ತಗೊಂಡ್ ಬರ್ಬೇಕು. ಈಗ ಇನ್ವೆಸ್ಟಿಗೇಷನ್ ವೋಂಟ್ ಬಿ, ಬಿಕಾಸ್ ಇಟ್ ಇಸ್ ಇವರಿಗೆ ನಾಳೆ ಸಿಗ್ಬೋದು. ಈ ತರ ಮಾಡಿದ್ರೆ ಇನ್ಯಾರ ತಂದು 2 ಬುಲೆಟ್ ಹಾಕಿ ಹೋಗ್ತಾರೆ ಟು ಮಿಸ್ಗೈಡ್ ದ ಇನ್ವೆಸ್ಟಿಗೇಟಿಂಗ್ ಆಫೀಸರ್. ಕರ್ನಾಟಕದಲ್ಲಿ ಸರ್ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಇದೆ, ಅದನ್ನು ತಗೊಂಡು ವಾಪಸ್ ಬರ್ತೀನಿ. ಇನ್ನು ಫೈರಿಂಗ್ ಕೇಸಿಗೆ ಕ್ಷಣಕ್ಕೊಂದು ರೋಚಕ ತಿರುವು ಲಭ್ಯ ಆಗ್ತಾ ಇದೆ. ಶಾಸಕ ರೆಡ್ಡಿ ಮನೆ ಬಳಿಯಲ್ಲಿ 2 ಬುಲೆಟ್ ಪತ್ತೆಯಾಗಿದೆ. ಹೇಗೆ? ಬಳ್ಳಾರಿಯ ರೆಡ್ಡಿ ಅವರ ಮನೆ ಬಳಿಯಲ್ಲಿ 9mm ಬುಲೆಟ್ ಪತ್ತೆಯಾಗಿದೆ. ಫೈರಿಂಗ್ ಕೇಸ್ಗೆ ಪೊಲೀಸರು ಅಲ್ಲಿಗೆ ಮತ್ತೊಂದು ಸಾಕ್ಷ್ಯವನ್ನ ಪತ್ತೆ ಹಚ್ಚಿದ್ದಾರೆ. ಗುಂಡುಗಳ ಪತ್ತೆ ಬೆನ್ನಲ್ಲೇ ಇದೀಗ ರಾಜಕೀಯ ಆರೋಪ ಪ್ರತ್ಯಾರೋಪ ಕೂಡ ಮುಂದುವರೆದಿದೆ. ಭರತ್ ರೆಡ್ಡಿ, ಜನಾರ್ದನ್ ರೆಡ್ಡಿ ನಡುವೆ ಹಾಗಾದ್ರೆ ವೈಷಮ್ಯಕ್ಕೇನೆ ಈ ಫೈರಿಂಗ್ ಎಲ್ಲ ನಡೆದು ಹೋಯ್ತಾ? ರಾಜಕೀಯ ವೈಷಮ್ಯಕ್ಕೆ ಹೊತ್ತಿ ಹೋಯ್ತಾ ಬಳ್ಳಾರಿ? ಈ ಪ್ರಶ್ನೆಗೆ ಉತ್ತರ ಆಲ್ರೆಡಿ ಕ್ಲಿಯರ್ ಇದೆ. ರಾಜಕೀಯ ವೈಷಮ್ಯವೇ ಇಷ್ಟೆಲ್ಲ ಗಲಾಟೆ ಗದ್ದಲ ಕಾರಣ ಅಂತ ಹೇಳಿ. ಆದ್ರೆ ಇವತ್ತು ಸಿಕ್ಕ ಬುಲೆಟ್ ನಿಂದ ಪ್ರಕರಣಕ್ಕೆ ಯಾವ ರೀತಿಯಾದ ಲಾಭ ಆಗುತ್ತೆ ಅಥವಾ ಯಾವ ರೀತಿ ಸಾಕ್ಷಿಯಾಗಿ ನಿಲ್ಲಬಹುದು, ಈ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳೋ ಪ್ರಯತ್ನವನ್ನ ಮಾಡೋಣ. ನಮ್ಮ ಜೊತೆಯಲ್ಲಿ ಮಹಾಬಲ್ ಶೆಟ್ಟಿ ಇದ್ದಾರೆ. ಮಹಾಬಲ್ ಶೆಟ್ಟಿ, ನೀವು ಆಗ್ಲೇ ಅಂದ್ರೆ ಪ್ರಾರಂಭದಲ್ಲೇ ಕೇಳ್ತಾ ಇದ್ದ ಹಾಗೆ ಘಟನೆ ನಡೆದು 3-4 ದಿನ ಆಗಿ ಹೋಗಿದೆ. ಇವತ್ತು ಬೆಳಗ್ಗೆ ಬಾಂಬ್ ಸ್ಕ್ವಾಡ್ ಬಂದ್ಬಿಟ್ಟು ಜನಾರ್ದನ್ ರೆಡ್ಡಿ ಅವರ ಮನೆ ಬಳಿಯಲ್ಲಿ ಸತೀಶ್ ರೆಡ್ಡಿ ಅವರು ನಿಂತಿದ್ರು ಅಂತ ಅಥವಾ ಭರತ್ ರೆಡ್ಡಿ ಅವರು ನಿಂತಿದ್ರು ಅಂತ ಹೇಳಲಾಗ್ತಾ ಇರುವ ಜಾಗದಿಂದ ಬುಲೆಟ್ ಅನ್ನ ಸಂಗ್ರಹ ಮಾಡಿದ್ದಾರೆ. ಕ್ಯಾನ್ ದಿಸ್ ಬಿ ಅನ್ ಎವಿಡೆನ್ಸ್? ಯಾಕಂದ್ರೆ ಸಾಕಷ್ಟು ಜನ ಓಡಾಡಿರ್ತಾರೆ, ಆ ದಿನ ಕೂಡ ಸಾಕಷ್ಟು ಜನ ಓಡಾಡಿರ್ತಾರೆ. ಇದು ಎಕ್ಸಾಕ್ಟ್ಲಿ ಎಲ್ಲಿಂದ ಬಂದು ಎಲ್ಲಿಗೆ ಬಿತ್ತು ಅನ್ನೋದ್ರ ಬಗ್ಗೆ ಕಂಡು ಹಿಡಿಯಕ್ಕಾಗತ್ತಾ? ಕಂಡು ಹಿಡಿದ್ರು ಕೂಡ ಇದು ಸಾಕ್ಷ್ಯ ಆಗತ್ತಾ ಅಂತ ನೋಡಿ. ಆಲ್ರೆಡಿ ಪ್ರೊಸೀಜರ್ ಲ್ಯಾಬ್ಸ್ ಅಂತ ಹೇಳ್ತೇವೆ ನಾವು. ಇದು ಒಂದ್ಸರಿ ಫೈರಿಂಗ್ ಆದ ಕೂಡಲೇ ಇಡೀ ಏರಿಯನ್ ಕಾರ್ಡನ್ ಆಫ್ ಮಾಡಬೇಕು. ನಮ್ಗೆ ಗೊತ್ತಿಲ್ಲ ಯಾವ ಬುಲೆಟ್ ಯೂಸ್ ಮಾಡಿದ್ರೆ ಯಾವ ರೇಂಜ್ ಇದೆ ಅಂತ. ಇಟ್ ಮೈ ಗೋ ಟು 300 ಮೀಟರ್ಸ್. 300 ಮೀಟರ್ ಅಂದ್ರೆ ಆಲ್ಮೋಸ್ಟ್ 300-400 ಮೀಟರ್ ವರೆಗೆ ಕಾರ್ಡನ್ ಆಫ್ ಮಾಡಿ ಇಡೀ ಮೆಟಲ್ ಡಿಟೆಕ್ಟರ್ ಅಲ್ಲಿ ಹುಡುಕ್ಬೇಕು. ನೀವು ಈಗ ಹೇಳಿದಕ್ಕೆ ಬಾಂಬ್ ಡಿಟೆಕ್ಷನ್ ಸ್ಕ್ವಾಡ್ ಈಗ ಬಂತಂತ ಹೇಳಿದ್ರೆ ಇಟ್ ಈಸ್ ಅ ಟ್ರಾಜಿಡಿ. ನಾವು 24 ಅವರ್ಸ್ ರಾತ್ರಿ ಹಗಲಿಲ್ಲದಂತೆ ಅದನ್ನು ಗ್ರಿಡ್ ಪ್ರಕಾರದಲ್ಲಿ ಸ್ಕ್ಯಾನ್ ಮಾಡಿ ಬುಲೆಟ್ ಹುಡುಕ್ಬೇಕಿತ್ತು ಅವರು. ಈಗ ನೋಡಿ, ಒಂದು ಕಾರ್ಟ್ರೇಜ್ ಅಲ್ಲೇ ಇರ್ತದೆ. ಈಗ ಜನರು ಏನ್ ತಿಳ್ಕೊಂಡಿದ್ದಾರೆ ಇಡೀ ಬುಲೆಟ್ ಹೋಗ್ತಂತ. ಅದು ನೋಡಿ, ಒಂದು ಕಾರ್ಟ್ರೇಜ್ ಇರೋದು, ಕಾರ್ಟ್ರೇಜ್ ಅಲ್ಲಿ ಅದು ಗನ್ ಹತ್ರ ಇರ್ತದೆ, ಗನ್ ಕೆಳಗೆ ಬಿದ್ದಿರ್ತದೆ, ಬುಲೆಟ್ ಮಾತ್ರ ಫೈರ್ ಆಗೋದು. ಬುಲೆಟ್ ಸಿಕ್ಕಿದ ಕೂಡಲೇ ಈಗ ಅದು ಯಾವ ಗನ್ನಿಗಂತಂದ್ರೆ ಈಗ ನೋಡಿದ ಕೂಡಲೇ ಹೇಳ್ಬೋದು ಇದು ಯಾವ ಗನ್ ಅಂತ. ಇದು ಬ್ಯಾಲಿಸ್ಟಿಕ್ ಎಕ್ಸ್ಪರ್ಟ್ ವಿಲ್ ಟೆಲ್ ವಿಚ್ ಗನ್, ಯಾವ ಗನ್ ಅಂತ ಹೇಳ್ತಾರೆ ಅವರು. ಬಟ್ ಈಗ ಇಡೀ ಬಳ್ಳಾರಿ ಇಡೀ ಏರಿಯಾದಲ್ಲಿ ಯಾವ ಲೈಸೆನ್ಸ್ ಗನ್ ಹೋಲ್ಡರ್ ಇದೆ ಅವರು ಎಲ್ಲಾ ಗನ್ ಅನ್ನು ತಗೊಂಡ್ ಬರ್ಬೇಕು. ಈಗ ಇನ್ವೆಸ್ಟಿಗೇಷನ್ ವೋಂಟ್ ಬಿ, ಬಿಕಾಸ್ ಇಟ್ ಇಸ್ ಇವರಿಗೆ ನಾಳೆ ಸಿಗ್ಬೋದು. ಈ ತರ ಮಾಡಿದ್ರೆ ಇನ್ಯಾರ ತಂದು 2 ಬುಲೆಟ್ ಹಾಕಿ ಹೋಗ್ತಾರೆ ಟು ಮಿಸ್ಗೈಡ್ ದ ಇನ್ವೆಸ್ಟಿಗೇಟಿಂಗ್ ಆಫೀಸರ್.